ಹಾಯ್ ಫ್ರೆಂಡ್ಸ್, ನಾನು ನಿಮಗೇನು ಹೇಳ್ಬೇಕಪ್ಪ ಅಂದರೆ ಇವತ್ತು ವಾಟ್ಸಪ್ನ ಆನ್ ಮಾಡೋದು ಹೆಂಗಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ವಾಟ್ಸಪ್ ಇರುತ್ತೆ, ಅದು ಹಿಂದೆ ಡಿಲೀಟ್ ಆಗಿರುತ್ತೆ, ಆದರೂ ಅದು ನಮಗೆ ಕಳಿಸಿದ ಮೆಸೇಜು ಅದು ಸ್ಟೇಟಸ್ಸು ಹೊಳ್ಳಿ ವಾಪಸ್ ಬರ್ಬೇಕಾದ್ರೆ ಹೆಂಗೆ ನಾವು ವಾಟ್ಸಪ್ನ ಆನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ, ದಯವಿಟ್ಟು ಎಲ್ಲ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಬನ್ನಿ, ಈಗ ಚಲೋ ಮಾಡೋಣ. ನಮ್ಮ ಸ್ಕ್ರೀನ್ ರೆಕಾರ್ಡ್ನ ಆನ್ ಮಾಡ್ಕೊಂಡಿದ್ದೀನಿ. ಇನ್ನು ಈಗ ವಾಟ್ಸಪ್ನ ಪ್ಲೇಸ್ಟೋರ್ ಹೋಗಿ ಡೌನ್ಲೋಡ್ ಮಾಡ್ಕೊತೀನಿ. ನಿಮ್ಮ ಹತ್ರ ಇರ್ಬೋದು ಪ್ಲೇಸ್ಟೋರು ಆಲ್ರೆಡಿ. ನಾನೀಗ ಹೋಗಿ ವಾಟ್ಸಪ್ನ ಡೌನ್ಲೋಡ್ ಮಾಡ್ಕೊತೀನಿ. ವಾಟ್ಸಪ್ ಅಂತ ಸರ್ಚ್ ಮಾಡಿಬಿಟ್ಟು ಇಲ್ಲಿ ನಮಗೆ ಇಲ್ಲಿ ಬರುತ್ತೆ. ನಾವು ನಿಜವಾದ ವಾಟ್ಸಪ್ಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ, ಯಾಕಂದರೆ ಈ ಬೇರೆ ಬೇರೆ ಬಿಸ್ನೆಸ್ ವಾಟ್ಸಪ್ ಅಲ್ಲಿ ವಾಟ್ಸಪ್ಪಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋದು ಬೇಡ. ಕಾಣ್ತಾ ಇದೆ, ಸ್ಪೀಡ್ ನೆಟ್ ಇದೆ ಅಂತ ಕಳ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನೋಡಿ 33 ಬಂದಿದೆ, 41, 49, 56, 61, 70, 25, 82, 92, 100 ಅಂತಪ್ಪ. ಇನ್ನೊಂದು ಸ್ವಲ್ಪ ಲೋಡ್ ತೊಗೊಳುತ್ತೆ, ಆಮೇಲೆ ನಮ್ಮ ಡಿ ಮೇಲೆ ಬಂದ್ಬಿಡುತ್ತೆ ವಾಟ್ಸಪ್ಪು. ಸ್ವಲ್ಪ ವೇಟ್ ಮಾಡಿ, ಭಾಳ ಟೈಮ್ ಏನು ತೊಗೊಳಲ್ಲ. ನೀವು ಈ ಥರ ಇಲ್ಲ ಅಂದರೆ ಡೌನ್ಲೋಡ್ ಮಾಡ್ಕೊಳ್ಳಿ ಈ ಅಪ್ಲಿಕೇಶನ್ನ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲೂ ಕೂಡ ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೋದು ಈಸಿಯಾಗಿ. ಇನ್ನೇನು ಒಂದು 5 ಸೆಕೆಂಡ್ ಒಳಗೆ ಬಂದು ಈ ಥರ ನಮ್ಮ ದಿನ ಮೇಲೆ ಬಂದ್ಬಿಡುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡೋಣ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ತೊಗೊಳುತ್ತೆ. ನೋಡಿ, ವೆಲ್ಕಮ್ ಟು ವಾಟ್ಸಪ್, ಚಾಯ್ಸ್ ಯುವರ್ ಲ್ಯಾಂಗ್ವೇಜ್ ಟು ಗೆಟ್ ಸ್ಟಾರ್ಟೆಡ್. ಹಂಗಂದ್ರೆ ಏನಪ್ಪ ಅಂದ್ರೆ ನಮಗೆ ಯಾವ ಭಾಷೆ ಬೇಕು ಅದನ್ನು ನಾವು ಇಲ್ಲಿ ಚಾಯ್ಸ್ ಮಾಡ್ಕೋಬೇಕು. ನಮಗೆ ಕನ್ನಡನೇ, ನಮಗೆ ಇಂಗ್ಲೀಷಲ್ಲಿ ಅಷ್ಟೊಳ್ಳೆ ನಾಲೆಜ್ ಇಲ್ಲ ಅಂದರೆ ನೀವು ಕನ್ನಡ ತೊಗೋಬೋದು. ಇಲ್ಲಿ ಇಂಗ್ಲೀಷ್ ನಾವು ಆಪ್ಷನ್ನ ಮಾಡ್ಕೋತೀನಿ. ಇಲ್ಲಿ ಈ ಥರ ನಮಗೆ ತೋರಿಸ್ತೇವೆ, ವೆಲ್ಕಮ್ ಟು ವಾಟ್ಸಪ್, ರೆಡಿ ಅವರು ಪ್ರೇಷರ್ ಪಾಲಿಸಿ ಟ್ಯಾಪ್ ಅಗ್ರಿ ಆ್ಯಂಡ್ ಕಂಟಿನ್ಯೂ ಟು ಅಕ್ಯಾಪ್ಟ್ ಟು ಟ್ರೀಮ್ಸ್ ಆಫ್ ಸರ್ವಿಸ್. ಇಲ್ಲಿ ನಾವು ಅಗ್ರಿ ಟು ಕಂಟಿನ್ಯೂ ಮೇಲೆ ತೆಗೆದಿಲ್ಲ ಆಪ್ಷನ್, ಅದರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮೊಬೈಲ್ ನಂಬರ್ನ ಕೇಳುತ್ತೆ. ಇಲ್ಲಿ ನಮಗೆ 91 ಅಂತ, ನಮ್ಮ ಇಂಡಿಯಾದ 91 ಐತೆ ಪ್ಲಸ್. ನಿಮ್ಮದು 91 ಬಂದಿಲ್ಲ ಅಂದರೆ ನೀವು ಅಲ್ಲಿ 91 ಅಂತ ಹಾಕೊಳ್ಳಿ, ಬಂದಿದ್ರೆ ಓಕೆ. ಅಲ್ಲಿ ನೀವು ಇಂಡಿಯಾ ಅಂತ ಏನು ಮಾಡಿದ್ವಿ ಅಂದರೆ ಆಯ್ಕೆ ಮಾಡಿದ್ಮೇಲೆ ನಿಮಗೆ ತಾನಾಗೆ 91 ತೋರಿಸುತ್ತೆ. ನಾನು ಇಲ್ಲಿ ನಂಬರ್ ಹಾಕ್ತೀನಿ, 903613888798. ನೀವು ನಿಮ್ಮ ನಂಬರ್ನ ಹಾಕೊಳ್ಳಿ. ಇಲ್ಲಿ ನನ್ನ ನಂಬರ್ ಹಾಕಿರ್ತೀನಿ, ನೀವು ಇಲ್ಲಿ ನಿಮ್ಮ ನಂಬರ್ನ ಹಾಕೋಬೇಕು. ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ವೆರಿಫೈಡ್ ಆಗ್ತಾ ಇದೆ. ಈಗ ಈ ಥರ ತೋರಿಸುತ್ತಲ್ಲ, ಕಂಟಿನ್ಯೂ ಆ್ಯಂಡ್ ಮೀಡಿಯಾ ಸಿಗ್ತೇವೆ. ನಾವು ಕಂಟಿನ್ಯೂ ಕ್ಲಿಕ್ ಮಾಡೋಣ, ಅಲೋ ಮೇಲೆ ಕ್ಲಿಕ್ ಮಾಡೋಣ, ಮತ್ತೆ ಅಲೋ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ಇದು ರಿಸ್ಟೋರು ಚಾಟು ಇದೆಲ್ಲ ತೋರಿಸ್ತಲ್ಲ. ಇಲ್ಲ, ನೀವು ರಿಸ್ಟೋರ್, ನಿಮಗೆ ಹಳೆ ವಾಟ್ಸಪ್ ಇರಬೇಕಂದ್ರೆ ರಿಸ್ಟೋರ್ ಮೇಲೆ ಕ್ಲಿಕ್ ಮಾಡಿ, ಬೇಡ ಅಂದರೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ಹಿಂದಿನೆಲ್ಲ ಬರ್ಬೇಕಲ್ಲ, ನಾವು ಹಿಂದೆ ನಮ್ಮ ಹಿಂಗೆ ನಡೆದು ಏನಪ್ಪ ಸ್ಟೇಟಸ್ಸು ಆಗಲಿ ಮೆಸೇಜಿಂಗ್ ಆಗಲಿ ಎಲ್ಲ ಬರ್ಬೇಕಂದ್ರೆ ಬರ್ತಾಯಿದೆ, ರಿಸ್ಟೋರ್ನಿಂದ ವಾಪಸ್ ಬರ್ತಾಯಿದೆ. ನಾವು ಬೇಡ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಹೊಸ ವಾಟ್ಸಪ್ ಆನ್ ಆಗಿರುತ್ತೆ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲ ತೋರಿಸು ಅಂತೇಳಿ ಕಂಟಿನ್ಯೂಯಿಂಗ್ ಆಗ್ತದೆ. ತೋರಿಸಲ್ಲ, ಇನ್ನೊಂದು ಇದು ಮಾಡ್ಕೋಬೋದು, ಸ್ಕಿಪ್ ಇನ್ಸ್ಟಾಲ್ ಆಗ್ತಾ ಇದೆ. ಅದು ಸ್ವಲ್ಪ ಲೋಡ್ ತಗೊಳುತ್ತೆ. ನೋಡಿ, ನಾವು ಮಾಡಿರೋ ಎಲ್ಲ ಮೆಸೇಜು ಬಂತು ನನಗೆಲ್ಲ. ಇಲ್ಲಿ ಡೈಲಿ, ವೀಕ್ಲಿ, ಮಂತ್ಲಿ ಅಂತ ಇಂಥ ಆಪ್ಷನ್ ಬರುತ್ತೆ. ಒಮ್ಮೊಮ್ಮೆ ನಡುವೆನೂ ಬರುತ್ತೆ. ನಾವಿಲ್ಲಿ ಡೈಲಿ ಮೇಲೆ ಕ್ಲಿಕ್ ಮಾಡಿದ್ದೀವಿ. ಇಲ್ಲಿ ನಮಗೆ ನಮ್ಮ ಅಕೌಂಟ್ನ ಜಿಮೇಲ್ನ ಕೊಡೋದಿರುತ್ತೆ.
ನಾವು ಒಂದು ಅಕೌಂಟ್ ಜಿಮೇಲ್ನ ಕೊಟ್ಟಿರ್ತೀನಿ ಇಲ್ಲಿ. ನೀವು ನಿಮ್ಮ ಅಕೌಂಟ್ನ ಜಿಮೇಲ್ನ ಕೊಡ್ಬೋದಿದ್ರೆ ಅದು ಇದ್ದೇ ಇರುತ್ತೆ ಎಲ್ರಿಗೂ. ಖಾಲಿ ಡೈಲಿ ಇದೆಯಲ್ಲ ಡೈಲಿ ಮೇಲೆ ಕ್ಲಿಕ್ ಮಾಡೋಣ. ಆಮೇಲೆ ಡನ್ ಇದೆ ಅಂತಾರ ಡನ್ ಮೇಲೆ ಕ್ಲಿಕ್ ಮಾಡೋಣ. ಈ ಥರ ಅದಷ್ಟೇ ಕ್ಯಾನ್ಸಲ್ ಮಾಡಲ. ಓಕೆ ಡನ್, ಕ್ಯಾನ್ಸಲ್ ಡನ್. ನಿಮ್ಮದು ಆ ಜಿಮೇಲ್ನ ತೊಗೊಳ್ತಲ್ಲ, ಬೇರೆ ಜಿಮೇಲ್ ಆದ್ರೆ ಹಾಕೋಣ. ಇಲ್ಲಿ ಕಂಟಿನ್ಯೂ ಕಾಣಿಸ್ತಿದೆಲ್ಲ ಪೂರ್ತಿ ಕೆಳಗೆ ಥರ ಕಂಟಿನ್ಯೂ ಮಾಡಿ ಕ್ಲಿಕ್ ಮಾಡಿ. ಇಲ್ಲಿ ಇಂಡಿಕ್ಲ ಬ್ಯಾಕಪ್ ಯೂಸಿಂಗ್ ಕ್ಯಾಲ್ಕುಲೇಟರ್ ಮೇಲೆ ಕ್ಲಿಕ್ ಮಾಡಿ. ವಾಟ್ಸಪ್ ಬಂದೇ ಬಿಡ್ತು, ಏನಪ್ಪ ಮಹಾ ಇದ್ರಲ್ಲ. ನಮ್ಮ ಸ್ಟೇಟಸ್ಸು ಬರ್ತಾವೆ ಇನ್ನು ಕೆಲವು ಕ್ಷಣಗಳಲ್ಲಿ ಎಲ್ಲವೂ ಈ ಥರ ನೋಡಿ. ಇವರು ನಮ್ಮ ಫ್ರೆಂಡ್ಸು ನೋಡಿ ಈ ಥರ. ದಯವಿಟ್ಟು ನೀವು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ನಿಮ್ಮಲ್ಲಿ ಒಂದು ವಿನಂತಿಯನ್ನು ಕೇಳ್ಕೊತೀನಿ. ಐದನೇ ಸ್ಟಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ನಮಗೆ ಮೆಸೇಜ್ ಮಾಡೋದು ನಂಬರ್ ಕೊಡ್ತೀನಿ.